ಟಿ20 ತಂಡದ ಸತತ ಸೋಲುಗಳ ಬಳಿಕ ಬಿಸಿಸಿಐ ಅಲರ್ಟ್ ಆಗಿದೆ. ಜೊತೆಗೆ ತಂಡದಲ್ಲಿ ಮೇಜರ್ ಸರ್ಜರಿ ಮಾಡುವಂತ ತಯಾರಿಯೂ ನಡೀತಾ ಇದೆ. ಶನಿವಾರ ಟಿ20 ಸರಣಿಯ ಕೊನೆಯ ಪಂದ್ಯ ನಡೆಯಲಿದ್ದು ಜುಲೈ 14ರಿಂದ ಇಂಗ್ಲೆಂಡ್ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿ ಶುರುವಾಗುತ್ತೆ. ಈ ಸರಣಿ ಆದ್ಮೇಲೆ ಮೇಜರ್ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದು ಪಕ್ಕಾ ಆಗಿದೆ. ಹಾಗೆ ತಲೆದಂಡಕ್ಕೂ ಕೂಡ ಸಿದ್ಧತೆಗಳು ನಡೆದಿವೆ. ಹಾಗಾದ್ರೆ ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ, ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕಳೆದ 2 ದಶಕಗಳಿಂದ ಕ್ರಿಕೆಟ್ ಅಂತ ಬಂದಾಗ ಭಾರತ ಡಾಮಿನೇಟಿಂಗ್ ಟೀಮ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದೆ. ಅದರಲ್ಲೂ ಟಿ20 ತಂಡ ಅಥವಾ ಟಿ20 ಫಾರ್ಮೆಟ್ ಅಂತ ಬಂದಾಗ ಯಾರು ಟಚ್ ಮಾಡೋಕ್ಕೂ ಆಗಲ್ಲ ಎನ್ನುವಂತ ಟ್ರೇಡ್ ಮಾರ್ಕ್ ಅನ್ನ ಸೆಟ್ ಮಾಡಿದ್ರು. ಬಟ್ ಕಳೆದ 2.5 ವರ್ಷಗಳಿಂದ ಕಟ್ಟಿದ್ದ ಈ ಅಜೇಯ ಸಾಮ್ರಾಜ್ಯ ಈಗ ಕುಸಿಯೋಕೆ ಶುರುವಾಗಿದೆ. ಐರ್ಲೆಂಡ್ ನಂತ ಶಿಶು ಎದುರು, ಯಾವತ್ತೂ ಗೆಲ್ಲದ ಇಂಗ್ಲೆಂಡ್ ಎದುರು ಈಗ ಸೋತು ಸುಣ್ಣವಾಗಿದ್ದಾರೆ. ಭಾರತ ಈಗಲೇ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಇದಕ್ಕೆಲ್ಲ ಸೊಲ್ಯೂಷನ್ ಹುಡುಕೋಕೆ ಬಿಸಿಸಿಐ ಮುಂದಾಗಿದೆ. ಐರಿಷ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಸೋಲಿಗೆ ಪರಿಶೀಲನಾ ಸಭೆ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ತಂಡದ ಹೀನಾಯ ಪ್ರದರ್ಶನಕ್ಕೆ ಬಿಸಿಸಿಐಗೆ ಈಗ ತಲೆಬಿಸಿಯಾಗಿದೆ. ಈಗಲೇ ಇದಕ್ಕೆಲ್ಲ ಬ್ರೇಕ್ ಹಾಕದೇ ಇದ್ರೆ ಮುಂದಿನ ದಿನಗಳಲ್ಲಿ ಬಲಿಷ್ಠ ಭಾರತ ಎನ್ನುವಂತ ಟ್ಯಾಗ್ಲೈನ್ ಹೋದ್ರೂ ಹೋಗ್ಬೋದು. ಅದರಲ್ಲೂ ಫೈನಾನ್ಷಿಯಲಿ ಅಂತೂ ದೊಡ್ಡ ಹೊಡೆತ ಬೀಳುತ್ತೆ. ಹೀಗಾಗಿ ಬಿಸಿಸಿಐ ಜೊತೆಗೆ ಮ್ಯಾನೇಜ್ಮೆಂಟ್ ತಂಡದ ಮುಖ್ಯ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಹಾಗೆ ಟಿ20 ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರ ಜೊತೆಗೆ ಪರಿಶೀಲನಾ ಸಭೆಯನ್ನ ನಡೆಸೋಕೆ ಮುಂದಾಗಿದ್ದಾರೆ. ಏಕದಿನ ಸರಣಿ ಕೂಡ ಮುಗಿದ ಮೇಲೆ ಸಭೆಗೆ ನಿರ್ಧಾರವನ್ನ ಮಾಡಿದ್ದೇವೆ ಅಂತ ಬಿಸಿಸಿಐನ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಹೇಳಿದ್ದಾರೆ. ಸಭೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಎಲ್ಲಿ ಎಡವಟ್ಟಾಗ್ತಿದೆ, ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಬೇಕು ಅನ್ನೋದರ ಕುರಿತು ಎಲ್ಲರ ಜೊತೆ ಚರ್ಚೆಯನ್ನ ಮಾಡಿ ಸಲಹೆಗಳನ್ನ ಪಡೆಯಲಿದ್ದಾರೆ. ಅಲ್ಲಿಯೇ ಅದಕ್ಕೆ ಉತ್ತರಗಳನ್ನು ಕೂಡ ಹುಡುಕಿಕೊಳ್ತಾರೆ. ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಆಲ್ರೌಂಡರ್ಗಳ ನಡುವೆ ಆಯ್ಕೆ ಆಗಿರುವಂತ ಆಟಗಾರರ ಪ್ರದರ್ಶನಗಳ ಬಗ್ಗೆ ಕೂಡ ವಿಮರ್ಶೆ ಆಗಲಿದೆ. ಹಾಗೆ ಮುಂದಿನ ಪಂದ್ಯಗಳಿಗೆ ಅವರನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡವಾ, ಯಾರನ್ನ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಸಜೆಷನ್ ಪಡೆಯಲಿದ್ದಾರೆ. ಜಿಂಬಾಬ್ವೆ ಸರಣಿಯ ನಂತರ ಒಂದಷ್ಟು ಬದಲಾವಣೆಗಳೊಂದಿಗೆ ಬಲಿಷ್ಠ ತಂಡವನ್ನ ಕಟ್ಟೋಕೆ ಪ್ಲಾನ್ ರೆಡಿಯಾಗಿದೆ. ಇದರ ಜೊತೆಗೆ ಕೋಚಿಂಗ್ ಸ್ಟಾಫ್ಗಳ ತಲೆದಂಡಕ್ಕೂ ಕೂಡ ತಯಾರಿಯಾಗಿದೆ. ಗಂಭೀರ್ ಅವರ ಕೋಚಿಂಗ್ ಸ್ಟಾಫ್ ಪೈಕಿ ಒಬ್ಬರ ತಲೆದಂಡ. ಐರ್ಲೆಂಡ್ ವಿರುದ್ಧದ ಸೋಲು, ಇಂಗ್ಲೆಂಡ್ ವಿರುದ್ಧದ ಸೋಲಿನ ಬಳಿಕ ಭಾರತಕ್ಕೆ ಎಂದೂ ಮಾಸದ ಬರೆ ಬಿದ್ದಿದೆ. ದಶಕಗಳ ಕಾಲ ಕಟ್ಟಿದ್ದ ಅಜೇಯ ವಿಜಯ ಯಾತ್ರೆಯನ್ನೇ ಮುಗಿಸಿದೆ. ಹೀಗಾಗಿ ಕೋಚಿಂಗ್ ಸ್ಟಾಫ್ಗಳ ಪೈಕಿ ಸರ್ಜರಿಗೆ ಪ್ಲಾನ್ ನಡೀತಾ ಇದೆ. ಅಂದ್ರೆ ಭಾರತ ತಂಡದ ಕೋಚಿಂಗ್ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನ ಮಾಡೋಕೆ ಬಿಸಿಸಿಐ ಮುಂದಾಗಿರುವಂತದ್ದು. ಸದ್ಯ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಅವರ ಸಪೋರ್ಟಿವ್ ಸ್ಟಾಫ್ಗಳ ಪೈಕಿ ಒಬ್ಬರನ್ನ ತಂಡದಿಂದ ಹೊರ ಕಳಿಸೋಕೆ ಮುಂದಾಗಿದ್ದಾರೆ. ಜುಲೈ 19ಕ್ಕೆ ಏಕದಿನ ಸರಣಿ ಮುಗಿಯುತ್ತೆ. ಈ ಸರಣಿ ಆದ್ಮೇಲೆ ಬಿಸಿಸಿಐ ಪರಿಶೀಲನಾ ಸಭೆಯನ್ನ ನಡೆಸ್ತಾರೆ. ಸಭೆಯ ಬಳಿಕ ಕೋಚಿಂಗ್ ಸಿಬ್ಬಂದಿಯಲ್ಲಿ ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಘೋಷಣೆಯನ್ನ ಮಾಡ್ತಾರೆ. ಅದು ಅಲ್ಲದೆ ಈಗ ತಾಂತ್ರಿಕ ಹಾಗೆ ತಂತ್ರಗಾರಿಕೆಯ ಬಗ್ಗೆ ಕೋಚಿಂಗ್ ಸಿಬ್ಬಂದಿಯ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ಇವೆ ಅನ್ನುವಂಥ ಮಾತುಗಳಿವೆ. ಇದೇ ಕಾರಣಕ್ಕೆ ಬದಲಾವಣೆಗೆ ತಯಾರಿಯನ್ನ ಮಾಡಿರುವಂಥದ್ದು. 2024ರಲ್ಲಿ ಗೌತಮ್ ಗಂಭೀರ್ ಜೊತೆಗೆ 2+1 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ದಂತ ಸಪೋರ್ಟಿವ್ ಸ್ಟಾಫ್ಗಳ ಪೈಕಿ ಒಬ್ಬರು ಹೊರಬರೋದು ಕನ್ಫರ್ಮ್ ಇದೆ. ಟೀಮ್ ಇಂಡಿಯಾದ ಕೋಚಿಂಗ್ ಸಿಬ್ಬಂದಿ ಯಾರೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಸ್ತುತ ಟೀಮ್ ಇಂಡಿಯಾದಲ್ಲಿ ಇರುವಂತ ಕೋಚಿಂಗ್ ಸಿಬ್ಬಂದಿಗಳು ಯಾರಂದ್ರೆ ಗೌತಮ್ ಗಂಭೀರ್ ಅವರು. ಈಗ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಆಗಿ ತಮ್ಮ ಕರ್ತವ್ಯವನ್ನ ಅಥವಾ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಗೌತಮ್ ಗಂಭೀರ್ ಅವರು ಮುಖ್ಯ ಕೋಚ್ ಹುದ್ದೆಯಲ್ಲಿ ಇರುವಂತದ್ದು. ಹಾಗೆ ರಿಯಾನ್ ಟೆನ್ ಡೊಶಾಟೆ ಅವರು ಸಹಾಯಕ ಕೋಚ್ ಆಗಿದ್ದಾರೆ. ಇಲ್ಲಿ ರಿಯಾನ್ ಟೆನ್ ಡೊಶಾಟೆ ಅವರು ಸಹಾಯಕ ಕೋಚ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು ಟೀಮ್ ಇಂಡಿಯಾದಲ್ಲಿ. ಇನ್ನು ಮೋರ್ನೆ ಮೋರ್ಕೆಲ್ ಅವರು ವೇಗದ ಬೌಲಿಂಗ್ ಕೋಚ್ ಆಗಿರುವಂಥದ್ದು, ಅಂದ್ರೆ ಪೇಸ್ ಬೌಲರ್ಗಳಿಗೆ ಇವರು ಕೋಚಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮೋರ್ನೆ ಮೋರ್ಕೆಲ್ ಅವರು. ಹಾಗೆ ಸಾಯಿರಾಜ್ ಬಹುತುಲೆ ಇವರು ಸ್ಪಿನ್ ವಿಭಾಗದಲ್ಲಿ ಕೋಚ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಿತಾಂಶು ಕೋಟಕ್ ಇವರು ಬ್ಯಾಟಿಂಗ್ ಕೋಚ್ ಆಗಿರುವಂತದ್ದು. ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಯಾರಂದ್ರೆ ಸಿತಾಂಶು ಕೋಟಕ್ ಅವರು ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಇನ್ನು ಟಿ ದಿಲೀಪ್ ಫೀಲ್ಡಿಂಗ್ ಕೋಚ್ ಆಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಇದ್ದಾರೆ.
ಸೊ ಇವರ ಪೈಕಿ ಒಬ್ಬರನ್ನ ಬದಲಾವಣೆ ಮಾಡೋದು ಪಕ್ಕಾ ಆಗಿದೆ. ಸದ್ಯದ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ರಿಯಾನ್ ಅವರನ್ನೇ ಕೈ ಬಿಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಇತ್ತೀಚೆಗೆ ತಂಡದ ಪ್ರದರ್ಶನದ ಬಗ್ಗೆ ಮಾತನಾಡಿದಂತ ಇವರು, ಹೌದು IPL ನಲ್ಲಿ ರನ್ ಗಳಿಸೋರು ವಿದೇಶಗಳಲ್ಲಿ ಪರದಾಡ್ತಿದ್ದಾರೆ ಅಂತೇಳಿ ಟೀಮ್ ಇಂಡಿಯಾ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಇದೇ ಹೇಳಿಕೆ ಅವರಿಗೆ ಮುಳುವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಯಾರ ತಲೆದಂಡ ಆಗುತ್ತೆ ಅಥವಾ ಯಾರು ಹೊಸಬ್ರು ಬರ್ತಾರೆ ಅನ್ನೋದಕ್ಕಿಂತ ಎಂಡ್ ಆಫ್ ದಿ ಡೇ ತಂಡ ಗೆಲ್ತಾ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಅದು ಅಲ್ಲದೆ ಭಾರತ T20 ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲೇ ಉಳಿಯಬೇಕು ಅಂದ್ರೆ ಮುಂದಿನ ಪ್ರತಿ ಪಂದ್ಯಗಳನ್ನು ಈಗ ಡೂ ಆರ್ ಡೈ ನಂತೆ ಗೆಲ್ಲಲೇಬೇಕಿದೆ. ಅದರಲ್ಲೂ ಕೂಡ ಇಂಗ್ಲೆಂಡ್ ವಿರುದ್ಧದ ಇವತ್ತಿನ 5ನೇ ಪಂದ್ಯ ಮಸ್ಟ್ ವಿನ್ ಮ್ಯಾಚ್ ಆಗುತ್ತೆ. ಈ ಪಂದ್ಯ ಗೆದ್ರೆ ಮಾತ್ರ ಒಂದ್ ರೀತಿಯಾಗಿ ಸ್ವಲ್ಪ ಸೇಫ್ ಝೋನ್ಗೆ ಬರ್ತಾರೆ, ಅಂದ್ರೆ ರ್ಯಾಂಕಿಂಗ್ ನಲ್ಲಿ. ಇಲ್ಲದೇ ಇದ್ರೆ ಮತ್ತೆ ಕುಸಿತಗಳು ಶುರುವಾಗ್ತಾ ಹೋಗುತ್ತೆ. ನಮಸ್ಕಾರ.